Hello everyone, you are watching News Insights. Let's watch today's news updates. ಉಡುಪ ಹಂಗೆ ಹಚ್ಕೋ ಶ್ರೀಮಂತ ಅಮೀನ್ ಬಾಯ್ ಅವರೇ ನಿಮಿಷ ಫೋಟೋ ತಗೊಂತೀನಿ ಪೇಪರ್ಗೆ. ನಮ್ಮ ಸ್ನೇಹಿತರು ಕಳೆದ ವರ್ಷ ಕೂಡ ಏನು ಕಬ್ಬು ಇದೆಲ್ಲ ಕೊಡುವಂಥ ಕಾರ್ಯಕ್ರಮ ಈ ಬಾರಿ ಚಲನೆ ಕೊಡುವಂಥದ್ದಾದರೆ ಹಾಗಾಗಿ ಈ ಬಾರಿ ನನಗೂ ಮತ್ತು ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದ ರಮೇಶ್ ಗೌಡರು ಕೂಡ ನಾನು ಮೊದಲನೇದಾಗಿ ಕ್ಷೇತ್ರದ ಮತ್ತು ವಾರ್ಡ್ನ ಎಲ್ಲ ನಾಗರಿಕ ವಿಷಯದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ಎಲ್ಲರೂ ಜನವರಿ 1ನೇ ತಾರೀಕು ಎಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆ ಆಚರಣೆ ಮಾಡೋದ್ರಿಂದ ನಮಗೆ ಭಾಳ ಮುಖ್ಯವಾದಂಥದ್ದು ಭಾಳ ಮಹತ್ವವಾದಂಥದ್ದು ಸಂಕ್ರಾಂತಿ ಹಬ್ಬ. ಹಾಗಾಗಿ ಈ ಹಬ್ಬದ ಸಲುವಾಗಿ ಇವತ್ತು ಈ ವಾರ್ಡ್ನಲ್ಲಿ ನಮ್ಮ ಸ್ನೇಹಿತರು ಇವತ್ತು ಕಬ್ಬು ವಿತರಣೆ ಮಾಡುವಂಥದ್ದು ಸುಮಾರು 10,000 ಜನಕ್ಕೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕಳೆದ ಬಾರಿ ಈ ಸಾರಿ ಮಾಡುತ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅನ್ನುವಂಥ ಶುಭ ಹಾರೈಸ್ತೇನೆ. ಮತ್ತು ನಮ್ಮ ವೆಂಕಟರಮಣ್ಣವರು ಈಗ ಏನು ಹೇಳಿದ್ರು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ವೆಂಕಟರಮಣ್ಣವರ ವೈಯಕ್ತಿಕವಾಗಿ ಅವರು ಹೇಳಿರ್ತಕ್ಕಂಥದ್ರಿಂದ ನಾನು ಆ ಥರ ಕೋರ್ ಕಮಿಟಿ ಅಧ್ಯಕ್ಷನಾಗಿ ನಾನು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅಲಯನ್ಸ್ ಇರೋದ್ರಿಂದ ಈಗ ನಾವೊಂದು ಯಾವುದೇ ಒಂದು ವಾರ್ಡಲ್ಲಿ ನಾವು ಟಿಕೆಟ್ ತಗೊಳ್ಬೇಕಾದ್ರೆ ನಮ್ಮ ಅಸ್ತಿತ್ವ ಈಗ ಅವ್ರು ಹೇಳಿದಾಗೆ ಈ ಭಾಗದಲ್ಲಿ ಈ ವಾರ್ಡ್ನಲ್ಲಿ ಆ ಕ್ಷೇತ್ರ ವ್ಯಾಪ್ತಿ ಎಷ್ಟಿದೆ ಅದೆಲ್ಲ ಕೂಡ ನಮ್ಮ ಅಸ್ತಿತ್ವ ಅಂದರೆ ನಾನು ಹೇಳೋದಾಗಲಿ ಅಥವಾ ರಮೇಶ್ ಗೌಡ್ ಹೇಳೋದಾಗಲಿ ಅಥವಾ ವೆಂಕಟರಮಣ್ಣ ಹೇಳೋದಾಗಲಿ ಅದು ಆಗೋದಿಲ್ಲ. ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯದಲ್ಲಿ ಈ ವಾರ್ಡ್ನಲ್ಲಿ JDS ಟಿಕೆಟ್ ತಗೊಂಡ್ರೆ ಕೆಲವು 100% ಅನ್ನುವಂಥ ಪಬ್ಲಿಕ್ ಸೆಕ್ಟರಲ್ಲಿ ಮಾತುಗಳು ಬರಬೇಕು. ಅದಕ್ಕೆ ಪೂರಕವಾಗಿ ಇಲ್ಲಿ ಸಂಘಟನೆ ಹೆಚ್ಚಾಗಿ ಆಗಬೇಕು. ಮತ್ತು ಈಗ ನಾವು ಏನು ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾಯಿದ್ದೀವಿ. ಈಗ ಶುಕ್ರವಾರ ಬೆಂಗಳೂರು ಮಹಾನಗರದ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರುಗಳನ್ನು ಮೀಟಿಂಗ್ ಕರೀತಾ ಇದ್ದೀವಿ. ಆ ಮೀಟಿಂಗ್ನಲ್ಲಿ ಕೂಡ ಅವರಿಗೆ ಹೊಸ ಆದೇಶ ಪತ್ರಗಳನ್ನು ಕೊಡುವಂಥದ್ದು ಮತ್ತು ಅವರು ಪದಾಧಿಕಾರಿಗಳನ್ನು ಮಾಡಿಕೊಡುವಂಥದ್ದು ಮತ್ತು ಆ ಒಂದು ಕ್ಷೇತ್ರಕ್ಕೆ ಎಷ್ಟು ವಾರ್ಡ್ಗಳಿದೆ ಆ ಎಲ್ಲ ವಾರ್ಡ್ಗಳಲ್ಲಿ ಕೂಡ ವಾರ್ಡ್ ಅಧ್ಯಕ್ಷರುಗಳನ್ನು ಮಾಡುವಂಥದ್ದು ಮತ್ತು ಪದಾಧಿಕಾರಿಗಳನ್ನು ಮಾಡುವಂಥದ್ದು. ಅನಂತರ ಇದೆಲ್ಲ ಸರ್ವೆ ಮಾಡಿ ಈಗ ನಾವು ಅಲಯನ್ಸಲ್ಲಿ ನಾವು ಟಿಕೆಟ್ ತಗೊಳ್ಬೇಕಾದ್ರೆ ನಮ್ಮ ಶಕ್ತಿ ಇಲ್ಲಿ ಜಾಸ್ತಿ ಇದೆ, BJPಗಿಂತ ಶಕ್ತಿ ಜಾಸ್ತಿ ಇದೆ, ಈ ಹೊಯ್ಸಳ ನಗರ ವಾರ್ಡನ್ನು ನಮಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದನ್ನು ನಮ್ಮ ನಾಯಕರ ಗಮನಕ್ಕೆ ತಂದು ನಾಯಕರು BJP ನಾಯಕರ ಹತ್ರ ಚರ್ಚೆ ಮಾಡಿ ಈ ವಾರ್ಡನ್ನು ಬಿಡಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಇಲ್ಲಿ ಈಗ ಇಂಡಿವಿಜುವಲ್ ಆಗಿ ಅಲಯನ್ಸ್ ಇಲ್ಲ ಅಂದಾಗ ನಾವು ಇಲ್ಲೇ ಡಿಕ್ಲೇರ್ ಮಾಡ್ಬೋದಾಗಿತ್ತು, ಯಾರಿಗೆ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಬೇಕಾಗಿತ್ತು. ಈಗ ಅಲಯನ್ಸ್ ಇರೋದ್ರಿಂದ
ನಾವು ಏಕಾಏಕಿ ಆ ಥರ ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. ಇವತ್ತು ತಾವೇನು ಆಕಾಂಕ್ಷಿಗಳ ಆಸ್ಪಿರೆಂಟ್ಸ್ ಇದ್ದೀರಾ, ಇವರು ಯಾರಿಗೆ ಬೇಕು ಏನು ಬೇಕು ಅನ್ನುವಂಥದ್ದನ್ನು ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಓಡಾಡಿ ನೀವೆಲ್ಲರೂ ಕೂಡ ಸಂಘಟನೆ ಮಾಡಿ ಪಬ್ಲಿಕ್ ಸೆಕ್ಟ್ರಲ್ಲಿ ಈ ವಾರ್ಡ್ JDS ಗೆಲ್ಲುತ್ತೆ ಅನ್ನುವಂಥ ಭಾವನೆ ಎಲ್ಲರಲ್ಲೂ ಕೂಡ ವ್ಯಕ್ತವಾಗುತ್ತೆ. ಆದಾಗ BJP ನಾಯಕರ ಹತ್ರ ಈ ವಾರ್ಡ್ನ ಲೀಸ್ಟ್ನ ನಾವು ಕಳಿಸಿ ನಾವು ತಗೊಳ್ಳುವಂಥ ಪ್ರಯತ್ನ ಮಾಡಬೇಕು. ಈಗ ಇಲ್ಲಿ ಕುಂತ್ಕೊಂಡು ಅಂದರೆ ಹುಡುಗಾಟಿಕೆ ಆಗಿಬಿಡ್ತದೆ. ನಾವು ಆ ರೀತಿ ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರು ಆ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ. CV ರಾಮಣ್ಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಅವರ ನಾಡಿ ಮಿಡಿತ ಇಲ್ಲಿ ಏನಾಗ್ತಾ ಇದೆ ಏನು ಅನ್ನುವಂಥ ಆಗುಹೋಗುಗಳನ್ನು ಆ ಬೆಳವಣಿಗೆಗಳನ್ನು ಪ್ರತಿದಿನ ಕೂಡ ಅವರು ಗಮನಿಸ್ತಾ ಇರ್ತಾರೆ. ಹಾಗಾಗಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಆದರೆ ನಾವು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆ ರೀತಿ ನಾನು ಹೇಳಕ್ಕೆ ಬರೋದಿಲ್ಲ. ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿ ನಾವು ಚರ್ಚೆ ಮಾಡಿ ಮಾಡೋದಕ್ಕಿಂತ ಕೂಡ ನೀವು ಈ ಕ್ಷಣದಿಂದಲೇ ಈ ವಾರ್ಡ್ನಲ್ಲಿ ನೀವು ಎಚ್ಚೆತ್ತುಕೊಂಡು ಸಂಘಟಿತರಾಗಬೇಕು. ಸಂಘಟನೆ ಭಾಳ ಪ್ರಬಲವಾಗಿ ನಾನು ಹೇಳಿದ್ನಲ್ಲ, ನಾವಿಲ್ಲಿ ಹೇಳೋದಕ್ಕಿಂತ ಸಾರ್ವಜನಿಕ ವಲಯದಲ್ಲಿ JDSಗೆ ಇಲ್ಲಿ ಕೊಟ್ಟರೆ ಗೆಲ್ಲುತ್ತೆ ಅನ್ನುವಂಥ ಮಾತುಗಳು ವ್ಯಕ್ತವಾಗಬೇಕು ಸಾರ್ವಜನಿಕ ವಲಯದಲ್ಲಿ. ಆಗ BJP ನಾಯಕರಿಗೆ ನಾವು ಈ ವಾರ್ಡ್ನ ಈಗ ಬೆಂಗಳೂರು ಮಹಾನಗರದ 369 ವಾರ್ಡ್ಗಳಲ್ಲಿ 5 ವಿಭಾಗಗಳಲ್ಲಿ ಕೂಡ ಎಲ್ಲೆಲ್ಲಿ JDS ಅಸ್ತಿತ್ವ ಇದೆ, ಎಲ್ಲಿ ನಾವು BJP ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಯಾವ್ಯಾವ ವಾರ್ಡ್ ನಮಗೆ ಬೇಕು ಅಂತ ಕೇಳಬೇಕು ಅನ್ನುವಂಥದ್ರಲ್ಲಿ ಆಗ ಈ ವಾರ್ಡ್ನ ಪ್ರಬಲವಾಗಿದೆ ಗೆಲ್ತದೆ ಅನ್ನುವಂಥ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ವ್ಯಕ್ತ ಆದಾಗ ಈ ವಾರ್ಡ್ನ ಪಟ್ಟಿಯನ್ನು ಕೂಡ ನಾವು ಕಳಿಸ್ತೇವೆ. ಅಲ್ಲಿಂದ ಅಪ್ರೂವಲ್ ತಗೊಂಡು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಅಲಯನ್ಸ್ ಇರೋದ್ರಿಂದ, ಅಲಯನ್ಸ್ ಇಲ್ಲ ಅಂದಿದ್ರೆ ಆನ್ ದ ಟೇಬಲ್ ನಾವು ಡಿಕ್ಲೇರ್ ಮಾಡಿರ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಸ್ವಲ್ಪ ಚರ್ಚೆಗಳಾಗಬೇಕಾಗಿದೆ. 369ರಲ್ಲಿ ಕೂಡ ಎಲ್ಲೆಲ್ಲಿ ನಮ್ಮದಿದೆ ಅಂತೇಳಿ ಬಹುಶಃ ಈ ಶುಕ್ರವಾರ ಒಂದು ಸಭೆಯನ್ನು ಕೂಡ ಮಾಡ್ತೇವೆ. GBA ಚುನಾವಣೆ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡಿ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ 369ರಲ್ಲಿ 5 ವಿಭಾಗಗಳಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅಂಥ ಕಡೆ BJP ನಾಯಕರ ಕೂಡ ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಅದನ್ನು ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ. ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅಣ್ಣವರು ಈಗಾಗಲೇ ಮುಂಬರ್ತಕ್ಕಂಥ GBA ಚುನಾವಣೆ ಬಗ್ಗೆ ಪಕ್ಷದ ಮಾನದಂಡಗಳನ್ನ ಅವರು ಹೇಳಿದ್ದಾರೆ. ಈಗ ಇಲ್ಲಿ CV ರಾಮಣ್ಣವರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆಗಿದ್ದಾರೆ ವೆಂಕಟರಾಮಣ್ಣವರು, ಭಾಳ ಹಿರಿಯರು, ಮತ್ತು ನವೀನು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಹಿಂದೆ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ನಾವು ನೋಂದಣಿ ಮಾಡಬೇಕಾದ್ರೆ ಅದು ಮೊದಲನೇ ಬಾರಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ವಿ, CV ರಾಮನಗರ ವಿಧಾನಸಭಾ ಕ್ಷೇತ್ರ. ಆಗ ನಿಖಿಲ್ ಕುಮಾರ್ನವರೇ ಬಂದು ಚಾಲನೆಯನ್ನು ಕೊಟ್ಟರು. ಸುಮಾರು ಒಂದು 5-6 ತಿಂಗಳ ಹಿಂದೆ ಅವರೇ ಬಂದು ಚಾಲನೆ ಕೊಟ್ಟು ಅಲ್ಲಿಂದ ಆಚೆಗೆ ನಾವು ಬೇರೆ ಬೇರೆ ಕ್ಷೇತ್ರಕ್ಕೆ ನಾವು ಅದನ್ನು ವಿಸ್ತರಣೆ ಮಾಡಿದ್ವಿ. ನಮ್ಮ ಪಕ್ಷದ ಮಾನದಂಡ ಈಗಾಗಲೇ ನಾವು NDA ಅಂಗಪಕ್ಷವಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯವ್ರ ಜೊತೆ ಮಾತಾಡಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು ಇವರೆಲ್ಲ ಮಾತನಾಡಿ, ನಿಖಿಲ್ ಕುಮಾರಣ್ಣವರು ಇವರೆಲ್ಲ ಸೇರಿ ಮಾತನಾಡಿ ಎಲ್ಲಿ ನಮಗೆ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವಾರ್ಡಲ್ಲಿ ನಮಗೆ ಹೆಚ್ಚು ಶಕ್ತಿ ಇದೆ, ಯಾವ ವಾರ್ಡಲ್ಲಿ ಹೆಚ್ಚು ಸಂಘಟನೆಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ, ಇದು ಎಲ್ಲವನ್ನು ನೋಡ್ತಾರೆ. ನೋಡಿ, ಈಗಾಗಲೇ ಇಲ್ಲಿ ಸ್ಥಳೀಯರು ಭಾಳ ಹಿರಿಯರು ಹಿಂದೆ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಹಾಯ ಮಾಡಿದ್ವಿ, ಆವಾಗ ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಗೆ ನಾವೆಲ್ಲ ಗೆಲ್ಸಿದ್ವಿ ಅಂತೇಳಿ. ಈಗ ಅವರೆಲ್ಲ ಇವ್ರ ಜೊತೆ ಬಂದಿದ್ದಾರೆ ಈಗ. ಹಾಗಾಗಿ ಅವರು ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯ ಜನರ ಜೊತೆ ಒಡನಾಟ ಇಟ್ಕೊಂಡು ಪ್ರತಿದಿನ ಇಲ್ಲಿ ಸಾಮಾಜಿಕವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿ ಆಮೇಲೆ ಪಕ್ಷನೂ ತೀರ್ಮಾನ ಮಾಡ್ತದೆ, ಇಲ್ಲಿಗೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಶಕ್ತಿ ಇದೆ, ಯಾರು ಕೊಟ್ಟರೆ ಗೆಲ್ತಾರೆ, ಇದೆಲ್ಲವನ್ನು ನೋಡಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಹಾಗಾಗಿ ಯಾರೂ ಸಹ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಲಿ. ಯಾರು ಯಾವಾಗ ಕುಮಾರಣ್ಣವ್ರು ಯಾವಾಗೂ ಹೇಳ್ತಾ ಇರ್ತಾರೆ, ನೀವು ಬಂದು ನಾನು ಪಕ್ಷದ ಕಚೇರಿಗೆ ಬಂದಾಗ ಅಥವಾ ನೀನೆಲ್ಲ ಮನೇಲಿದ್ದೋ ಬಂದು ನೀವು ಬಂದು ನನಗೆ ಫೋಟೋ ಹಿಡ್ಕೊಂಡು ನೀವೇನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ನಾನು ಹೋಗ್ಬಿಟ್ಟಿದ್ದೇನೋ ಅದಲ್ಲ. ನೀವು ಸ್ಥಳೀಯವಾಗಿ ಎಲ್ಲಿರ್ತೀರ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮನ್ನ ಗುರುತಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಕುಮಾರಣ್ಣವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಈಗ GBA ಚುನಾವಣೆ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಯಾರು
ಶಕ್ತಿ ಇದೆ ಅಂಥವ್ರಿಗೆ ಪಕ್ಷ ಗುರುತಿಸೋಂಥ ಕೆಲಸ ಮಾಡ್ತದೆ. ಅದನ್ನೇ ಈಗ ಕೋರ್ ಕಮಿಟಿ ಅಧ್ಯಕ್ಷರು ಸಹ ಕೃಷ್ಣಾರೆಡ್ಡಿ ಅವರು ತಮ್ಮ ಮುಂದೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಎಲ್ಲ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳಿಗೂ ಸಹ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಈಗ ನವೀನ್ ಅವರು ಕೂಡ ಸಾಕು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಸಹ ಇದು 2ನೇ ವರ್ಷ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಒಂದು 4-5 ಕಾರ್ಯಕ್ರಮಕ್ಕೆ ಬಂದಿದ್ದೆ. 4-5 ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲೂ ಅವರು ಬಡವರಿಗೆ ಏನು ಒಂದು ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಬಡವರಿಗೆ ಸೀರೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಹೆಲ್ತ್ ಚೆಕಪ್ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಅವರು ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವರು ಅದನ್ನೇ ಹೇಳಿದ್ದು, ಯಾರು ಸಹ ನೀವು ಏನು ಪಕ್ಷದ ಮಾನದಂಡಗಳಿದೆ, ನೀವು ಏನು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಮಾಡಿ, ಮುಂದೆ ಇನ್ನೇನು ಚುನಾವಣೆ ಡಿಕ್ಲೇರ್ ಆಗಿದೆ, ಅದಕ್ಕೆ ಯಾರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತೇಳಿ ಕ್ಷೇತ್ರದ ಅಧ್ಯಕ್ಷರು, ಕೋರ್ ಕಮಿಟಿ ಅಧ್ಯಕ್ಷರು, ಪಕ್ಷದ ವರಿಷ್ಠರ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತಾರೆ. ಹಾಗಾಗಿ ಅವ್ರು ಯಾರೂ ಸಹ ನಿರಾಸೆ ಆಗೋದು ಬೇಡ. ಅವರು ಹುಮ್ಮಸ್ಸಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸಮಸ್ತ ಬಂಧುಗಳಿಗೆ ಹಾಗೂ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತ ಸ್ನೇಹಿತರು, ಬಂಧು ಭಗಿನಿಯರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ತಾನೇ ಕಳೆದ ವರ್ಷ ಕೂಡ ಈ ಸಾರ್ವಜನಿಕರಿಗೆ ಈ ವಾರ್ಡ್ನಲ್ಲಿ ಕಬ್ಬು ಹಂಚೋ ಕಾರ್ಯಕ್ರಮವನ್ನು ನವೀನ್ ಹಮ್ಮಿಕೊಂಡಿದ್ದರು. ಅದೇ ರೀತಿ ಈ ವರ್ಷವೂ ಸಹ ಅವರು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಬರ್ತಕ್ಕಂಥ GBA ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಈಗ ವಾರ್ಡನ್ನು ಬಿಟ್ಕೊಡ್ಬಾರ್ದು. ಇಲ್ಲಿ JDS ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದ ಕಳೆದ 2 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ನವೀನವರು ಬರೀ ಕಬ್ಬು ಹಂಚೋದೇ ಅಲ್ಲ, ಬಡವರಿಗೆ ಆರೋಗ್ಯ ದೃಷ್ಟಿಯಿಂದ ಮೆಡಿಕಲ್ ಕ್ಯಾಂಪ್ಸ್ ಮಾಡೋದಾಗಲಿ, ಅಥವಾ ಬಡವರಿಗೆ ಕಣ್ಣು ದೃಷ್ಟಿ ಕೊಡೋರಿಗೆ ಕಣ್ಣು ಆಪ್ರೇಷನ್ ಆಗಲಿ, ಅಥವಾ ಅವ್ರಿಗೆ ಕನ್ನಡಕಗಳನ್ನು ಕೊಡೋದಾಗಲಿ, ಅಥವಾ ಬೇರೆ ಹೃದಯ ಚಿಕಿತ್ಸೆ ಇರ್ಬೋದು ಅಂಥವ್ರಿಗೂ ಧನ ಸಹಾಯ ಮಾಡೋದಾಗಲಿ, ಅಥವಾ ಮೊನ್ನೆ ತಾನೇ ಸೀರೆಗಳನ್ನು ಹಂಚಿದ್ದೀವಿ, ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚಿದ್ದೀವಿ. ಇನ್ನೂ ಅನೇಕ ವಿಧವಾದಂಥ ಸಾಮಾಜಿಕ ಕಾರ್ಯಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಕ್ರಿಕೆಟ್ ಟೂರ್ನಿಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಗೆದ್ದಂಥವ್ರಿಗೆ ಉತ್ತಮವಾದಂಥ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ವಾರ್ಡ್ನಲ್ಲಿರ್ತಕ್ಕಂಥ ಸಾರ್ವಜನಿಕ ಸಮಸ್ಯೆಗಳೇನಿದ್ದಾವೆ, ಅದು ಕಸದ ಸಮಸ್ಯೆ ಇರ್ಬೋದು, ಆ ಪಾರ್ಕ್ ಗಲೀಜಿರ್ಬೋದು, ಮತ್ತು ವಿದ್ಯುತ್ ಸಂಪರ್ಕ ಇರ್ಬೋದು, ಮತ್ತು ವೋಟರ್ ಲಿಸ್ಟ್ನಲ್ಲಿ ಹೆಸರುಗಳು ಸೇರಿಸೋದಕ್ಕೆ ಪ್ರತಿಯೊಂದು ಕೆಲಸನೂ ಯಾವುದು ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ. ಒಬ್ಬ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಅದನ್ನು ಇಂಥ ಕೆಲಸ ಬಂದಿದೆ ಅಂತ ಹೇಳಿದ್ರೆ ಅದು ಯಾವತ್ತೂ ಅವ್ರು ನಿದ್ದೆ ಮಾಡ್ತಾ ಇಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಸಮಾಜ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಬರ್ತಕ್ಕಂಥ GBA ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಹೋರಾಟ ಮಾಡಿ ಇವರ ಎಲ್ಲ ವಿದ್ಯಮಾನಗಳನ್ನು ಪಕ್ಷದ ವರಿಷ್ಠರಿಗೆ ತಿಳಿಸಿ, ಈಗ ತಾನೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹೇಳ್ಬಿಟ್ಟು ಹೋದರು, ಶುಕ್ರವಾರ ಮೀಟಿಂಗ್ ಕರೆದಿದ್ದೀವಿ ಅಧ್ಯಕ್ಷರುಗಳನ್ನ ಅಂತ. ಆ ಸಮಿತಿನಲ್ಲೂ ಕೂಡ ನಾನು ಈ ಒಂದು ವಾರ್ಡ್ ಮತ್ತು ಇನ್ನೂ ನಮ್ಮ ಗಮನದಲ್ಲಿರ್ತಕ್ಕಂಥ ವಾರ್ಡ್ಗಳನ್ನು ಅವ್ರ ಮುಂದೆ ಇಟ್ಟು ಇಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿ, ಇವ್ರು ಖಂಡಿತವಾಗಲೂ ಇವ್ರಿಗೆ ನೀವು ಟಿಕೆಟ್ ಕೊಡಿಸ್ಲೇಬೇಕು, ಅದು ಅಲಯನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲಯನ್ಸ್ ಆದರೂ ಕೂಡ ನಾವು ಕೇಳ್ತಾ ಇರ್ತಕ್ಕಂಥದ್ದು ಹಿಂದೆ ಕಾಂಗ್ರೆಸ್ನವ್ರ ಹಿಡಿತದಲ್ಲಿರ್ತಕ್ಕಂಥ ಕ್ಷೇತ್ರ ಇದು ವಾರ್ಡು. ನಾವು ಹೋದ ಸಾರಿ ಏನಾದರೂ ಅಲ್ಲಿ BJP ಗೆದ್ದಿದ್ರೆ ನಾವು ಇಲ್ಲಿ ಕೇಳೋದು ತಪ್ಪಾಗುತ್ತೆ. ನಮ್ಮದು BJP ಬಿಡೋರು ಗೆದ್ದಿದ್ದಲ್ಲ. ಈ ಸಾರಿ ಇಲ್ಲಿ ಹೋದ ಸಾರಿ ಇಲ್ಲಿ BJP ಗೆದ್ದಿರೋದ್ರಿಂದ BJP ಮತ್ತು JDS ಎರಡೂ ಅಲಯನ್ಸ್ ಆಗ್ತಾ ಇರೋದ್ರಿಂದ ನಮ್ಮ JDSಗೆ ಇವತ್ತು ಎರಡೂ ಪಾರ್ಟಿಗಳನ್ನು ಹಿಂದಿಕ್ಕಿ ಎಲ್ಲ ಕಾರ್ಯಗಳಲ್ಲೂ ಸಹ ನಮ್ಮ ಅಭ್ಯರ್ಥಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಮ JDSಗೆ ಈ ಕ್ಷೇತ್ರವನ್ನು ಬಿಡಿಸ್ಕೊಬೇಕು, ಇಲ್ಲಿ ನವೀನ್ನ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು ಪರಾಕ್ರಮವಾಗಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಮುಂದೆ ನಿಮ್ಮ ಎಲ್ಲರ ಬೆಂಬಲವನ್ನು ನಾವು ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಇವಾಗ ಒಂದು 10,000 ಕಬ್ಬನ್ನ ತರಿಸಿದ್ದೀವಿ. ನಾವು ಇಲ್ಲಿ ಹೋಗಿ ಮನೆಯಲ್ಲಿ ಕಬ್ಬು ಕೊಡಬೇಕಂದ್ರೆ ನಾವು ನಮ್ಮ ಫ್ರೆಂಡ್ಸು, ನಾವು ಪಾರ್ಟಿ ವರ್ಕರ್ ಎಲ್ಲ ಸೇರಿಸಿ ಕಬ್ಬು ಹಂಚೋಕ್ಕೆ ರೆಡಿಯಾಗಿದ್ದೀವಿ. ಇವಾಗಲೇ ಕೋರ್ ಕಮಿಟಿ ಕೃಷ್ಣಾರೆಡ್ಡಿ ಸಾರು, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಗೌಡ ಸಾರು, ಆಮೇಲೆ ನಮ್ಮ ಸಿ ವಿ ರಾಮನಗರ ಅಧ್ಯಕ್ಷರು ವೆಂಕಟಸ್ವಾಮಿ ಅವರು ಎಲ್ಲ ಬಂದಿದ್ದರು. ಎಲ್ಲ ಬಂದು ಇನಾಗ್ರೇಷನ್ ಮಾಡಿ ಕಬ್ಬು ಹಂಚೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮನೆ ಹಬ್ಬನ ಆಚರಣೆ ಮಾಡ್ತೀವಿ. ಥ್ಯಾಂಕ್ಸ್. ಹಾಂ
ಸಂತೋಷ